ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾತಾಡಲಿಕ್ಕೆ ಆರಿಸ್ಕೊಂಡಿರೋಂಥ ಟಾಪಿಕ್ ಏನಂದರೆ ಖಿನ್ನತೆಯ ಆರಂಭಿಕ ಲಕ್ಷಣಗಳು ಹೇಗಿರ್ತವೆ ಅಂತ. ಅಂದರೆ ಡಿಪ್ರೆಷನ್ ಅಂತ ಹೇಳ್ತಾರಲ್ಲ, ಅದರ ಏನು ಫಸ್ಟ್ ಇನಿಷಿಯಲ್ ಸೈನ್ಸ್ ಹೇಗಿರುತ್ತೆ, ವ್ಯಕ್ತಿಯಲ್ಲಿ ಏನು ಕಾಣುತ್ತೆ ಅಂತ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ತುಂಬ ಚೇಂಜಸ್ ಇರುತ್ತೆ. ಆದರೆ ಕೆಲವು ಸಾಮಾನ್ಯವಾಗಿ ನೀವು ಗುರುತಿಸ್ಬೋದು. ಮಾನಸಿಕ ಖಿನ್ನತೆ ಅಥವಾ ಡಿಪ್ರೆಷನ್ ಅನ್ನೋದು ಬರೀ ದುಃಖ, ಕೇವಲ ಒಂದು ತಾತ್ಕಾಲಿಕ ದುಃಖ ಅಂತ ತಗೋಬಾರ್ದು. ಅದೇನಾಗುತ್ತೆ ಅಂದರೆ ಅದೇ ಒಂದು ಏನಿರುತ್ತೆ ಆ ದುಃಖದ ಇದರಲ್ಲೇ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ಅದು ಆಮೇಲೆ ಮಾನಸಿಕವಾಗಿಯೂ ಪರಿಣಾಮ ಬೀರುತ್ತೆ, ದೈಹಿಕವಾಗಿಯೂ ಬೀರುತ್ತೆ. ಸೊ ನೋಡ್ತಾ ಹೋಗೋಣ ಆರಂಭಿಕವಾಗಿ ಏನೇನು ಲಕ್ಷಣಗಳು ಕಾಣುತ್ತೆ ಅಂತ. ಭಾವನಾತ್ಮಕವಾಗಿ ಏನಾಗುತ್ತೆ ಅಂದರೆ ನಿರಂತರವಾಗಿ ದುಃಖ ಮತ್ತು ಶೂನ್ಯ ಭಾವನೆ. ಅಂದರೆ ಒಂಥರ ಎಲ್ಲ ಮುಗ್ದೋಯ್ತು, ಹತಾಶೆ, ಇನ್ನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಮುಗೀತು, ಇನ್ನು ಪೂರ್ತಿ ಕಥೆನೇ ಮುಗ್ದೋಯ್ತು ಅನ್ನೋ ರೀತಿ ಯಾವಾಗಲೂ ಇರೋದು. ಆಮೇಲೆ ಎಲ್ಲ ವಿಷಯದಲ್ಲೂ ಆಸಕ್ತಿ ಕಳ್ಕೊಳೋದು. ಅಂದರೆ ಮೊದಲು ಏನಾದರೂ ಪೇಂಟಿಂಗ್ ಮಾಡ್ತಾಯಿದ್ರು, ಹಾಡು ಹೇಳ್ತಾಯಿದ್ರು, ಏನಾದರೂ ಇದ್ದರೆ ಆ ಹವ್ಯಾಸನೆಲ್ಲ ಬಿಟ್ಟು ಅದನ್ನೆಲ್ಲ ಬಿಟ್ಟು ಪೂರ್ತಿ ಆಸಕ್ತಿನೇ ಕಳ್ಕೊಂಡ್ಬಿಡೋದು. ಆಮೇಲೆ ಸಾಮಾಜಿಕವಾಗಿ ಬೇರೆಯೋದನ್ನ ಬಿಟ್ಬಿಡೋದು. ಸಾಮಾಜಿಕವಾಗಿ ಏನು ಅಂದರೆ ಯಾರ ಜೊತೆಗಾರೋ ಮಾತಾಡೋದಕ್ಕೆ ಇಷ್ಟ ಆಗಲ್ಲ, ಫ್ರೆಂಡ್ಸ್ ಜೊತೆ ಮಾತಾಡೋದು ಇಷ್ಟ ಆಗಲ್ಲ. ಆಮೇಲೆ ಇದೇ ರೀತಿ ಯಾವುದಾದ್ರೂ ಒಂದು ಸೋಷಿಯಲ್ ಇವೆಂಟಿಗೆ ಹೋಗೋದು, ಬರ್ಡೇ ಪಾರ್ಟೀಸಿಗೆ ಹೋಗೋದು, ಮದುವೆಗೆ ಹೋಗೋದು ಇಷ್ಟ ಆಗಲ್ಲ. ಆಮೇಲೆ ಅಂದರೆ ಇದು ಇಂಟ್ರೋವರ್ಟ್ ಅಂತಲ್ಲ, ಒಂದು ರೀತಿ ಮೊದಲು ಇಷ್ಟಪಡ್ತಾ ಇದ್ರು, ಈಗ ಇಷ್ಟಪಡಲ್ಲ, ಆ ರೀತಿ ಅವಾಯ್ಡ್ ಮಾಡೋದು. ಇಂಟ್ರೋವರ್ಟ್ಸಲ್ಲೂ ಇದೇ ರೀತಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಅವರು ಸಾಮಾಜಿಕ ಚಟುವಟಿಕೆ ಇಷ್ಟಪಡಲ್ಲ, ಸ್ವಲ್ಪ ಒಬ್ಬರೇ ಇರೋದು ಇಷ್ಟಪಡ್ತಾರೆ. ಆದರೆ ಖಿನ್ನತೆಗೂ ಇಂಟ್ರೋವರ್ಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಆಮೇಲೆ ಕಿರಿಕಿರಿ ಮತ್ತು ಕೋಪ, ಸಣ್ಣ ಸಣ್ಣ ವಿಷಯಗಳಿಗೂ ಕಿರಿಕಿರಿ ಮಾಡ್ಕೊಳ್ಳೋದು, ತಾಳ್ಮೆ ಕಳ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು. ಆಮೇಲೆ ಯಾವಾಗಲೂ ಒಂದು ಅಪರಾಧಿ ಭಾವನೆಯಲ್ಲಿರೋದು. ಅಂದರೆ ನನ್ನಿಂದನೇ ಆಗೋಯ್ತು, ನನ್ನಿಂದನೇ ತಪ್ಪಾಯಿತು, ನನ್ನದೇ ತಪ್ಪು. ಅಂದರೆ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು, ಹೌದು. ಆದರೆ ಒಂದು ರೀತಿ ಆತ್ಮನಿಂದನೇ ಮಾಡ್ಕೊಳೋದು ಅಂತ ಹೇಳ್ತಾರಲ್ಲ, ಆ ರೀತಿ. ಅಂದರೆ ನಂದೇ ತಪ್ಪು, ನಾನು ಇರೋದಕ್ಕೆ ಹಿಂಗಾಗೋದು, ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ, ಈ ರೀತಿ ಇರುತ್ತಲ್ಲ, ಅದು ಯಾವಾಗಲೂ ಅದೇ ಭಾವನೆಯಲ್ಲೇ ಇರೋದು. ಆಮೇಲೆ ಯಾವುದಾದ್ರೂ ಒಂದು ತಪ್ಪು ನಡೆದಿದ್ರೆ ಅಂದರೆ ಆ ವ್ಯಕ್ತಿಯಿಂದನೇ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪು ಅಥವಾ ಯಾವುದಾದ್ರೂ ಲೈಫ್ ಡಿಸಿಷನ್ ತಪ್ಪಾದ ಲೈಫ್ ಡಿಸಿಷನ್ ತೊಗೊಂಡಿದ್ದೆ. ಒಂದು ಸಣ್ಣ ಎಕ್ಸಾಂಪಲ್ ಪ್ರಕಾರ, ಯಾರಾದರೂ ಒಬ್ಬರು ಈಗ ಅಫೇರಲ್ಲಿ ಇರ್ತಾರೆ, ಒಬ್ಬರನ್ನ ಲವ್ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿ ಮೋಸ ಮಾಡಿದಾಗ ಅವ್ರು ನನ್ನ ಡಿಸಿಷನ್ನೇ ತಪ್ಪು, ನಾನೇ ಅವ್ರ ಹಿಂದೆ ಹೋದೆ ಅಥವಾ ನಾನೇ ಅವ್ರ ಹಿಂದೆ ಹೋದೆ, ನಾನೇ ಮೋಸ ಹೋದೆ, ಆ ರೀತಿ ಅಪರಾಧಿ ಭಾವನೆಯಲ್ಲಿ ಇರೋದು. ಇನ್ನು ದೈಹಿಕ ಲಕ್ಷಣಗಳು ಏನೇನಾಗುತ್ತೆ ಅಂದರೆ ನಿದ್ರೆಯಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಅಂದರೆ ನಿದ್ರಾಹೀನತೆ ಬರುತ್ತೆ, ಇಲ್ಲಿದ್ರೆ ತುಂಬ ನಿದ್ದೆ ಮಾಡೋದು. ಆಮೇಲೆ ಬೆಳಗಿನ ಜಾವ ತುಂಬ ಎಚ್ಚರ ಆಗೋದು. ಒಂದು ನಿದ್ರೆನೇ ಬರೋದಿಲ್ಲ, ಅತಿ ನಿದ್ರಾಹೀನತೆ ಬರುತ್ತೆ. ಹಿಂದೆ ಇದ್ದರೆ ಹಗಲು ಪೂರ್ತಿ ನಿದ್ದೆ ಮಾಡೋದು, ರಾತ್ರಿ ಪೂರ್ತಿ ಎಚ್ಚರ ಇರೋದು, ಈ ರೀತಿ ಲಕ್ಷಣಗಳು ಬರೋಕ್ಕೆ ಶುರುವಾಗುತ್ತೆ. ಇನ್ನೊಂದು, ಯಾವಾಗಲೂ ಆಯಾಸ ಆಗ್ತಾ ಇರೋದು, ಸಣ್ಣ ಪುಟ್ಟ ಕೆಲಸಗಳಿಗೂ ಬೇಗ ಸುಸ್ತು, ನಿಶಕ್ತಿ, ದೇಹ ತುಂಬ ಭಾರ ಅನಿಸೋದು, ಕೆಲಸದಲ್ಲಿ ಉತ್ಸಾಹ ಇರೋದಿಲ್ಲ, ಆ ರೀತಿ ಆಯಾಸ ಆಗ್ತಾ ಇರೋದು. ಆಮೇಲೆ ಹಸಿವು ಮತ್ತು ತೂಕದಲ್ಲಿ ಬದಲಾವಣೆ ಆಗುತ್ತೆ. ಈ ಹಸಿವು ಹೆಚ್ಚಾಗೋದು ಅಥವಾ ತುಂಬ ಕಡಿಮೆ ಆಗೋದು, ಇದರಿಂದ ತೂಕ ತುಂಬ ಇಳಿಕೆ ಆಗುತ್ತೆ ಇಲ್ಲ ಹೆಚ್ಚಾಗುತ್ತೆ, ಅದು ಡಿಪೆಂಡ್ ಆಗುತ್ತೆ ಅವ್ರಿಗೆ ಯಾವ ರೀತಿ ಆಗಿದೆ ಅನ್ನೋ. ಕೆಲವ್ರಿಗೆ ಹಸಿವು ತುಂಬ ಜಾಸ್ತಿ ಆಗಿರುತ್ತೆ, ಅವ್ರಿಗೆ ತೂಕ ಹೆಚ್ಚಾಗುತ್ತೆ. ಕೆಲವ್ರು ಹಸಿವೇ ಇರೋದಿಲ್ಲ, ಆ ರೀತಿ ಆಗುತ್ತೆ, ತೂಕ ತುಂಬ ಕಡಿಮೆ ಆಗುತ್ತೆ. ಇನ್ನೊಂದು, ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆಗುತ್ತೆ, ಏಕೆಂದರೆ ನಿದ್ರೆ ಸರಿಯಾಗಿರೋದಿಲ್ಲ. ಆಮೇಲೆ ಅಪಿಟೈಟ್ ಅಂದರೆ ಹಸಿವು ಹೆಚ್ಚು ಕಮ್ಮಿ ಆಗಿರುತ್ತೆ, ಹಾಗಾಗಿ ಜೀರ್ಣಕ್ರಿಯೆ ಇರೋದಿಲ್ಲ, ಹೊಟ್ಟೆ ನೋವು, ಆಮೇಲೆ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ಬರ ಈ ರೀತಿ ಕಾಣಿಸ್ಕೊಂಡು ಶುರುವಾಗುತ್ತೆ. ಆಮೇಲೆ ಕಾರಣ ಇಲ್ಲದೆ ಕೆಲವೊಂದ್ಸತಿ ಬೆನ್ನು ನೋವು, ಕುತ್ತಿಗೆ ನೋವು ಕಾಣುತ್ತೆ. ಯಾಕೆಂದರೆ ನಿದ್ರಾಹೀನತೆ ಮತ್ತು ಸರಿಯಾದ ಊಟ ತಿಂಡಿ ಇಲ್ಲದೆ ಇರೋ ಕಾರಣ ಕೆಲವೊಂದು ನಿಶಕ್ತಿಗಳು ಬಂದಿರುತ್ತೆ ದೇಹದಲ್ಲಿ, ಅದು ಕೆಲವೊಂದು ದೇಹದಲ್ಲಿ ನೋವುಗಳ ಥರ ಕಾಣುತ್ತೆ. ಇನ್ನೊಂದೇನೆಂದರೆ ಅವರ ಓವರಾಲ್ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ. ನೀವು ಅವ್ರದ್ದು ಒಂದು ಓವರಾಲ್ ವ್ಯಕ್ತಿತ್ವ ಅಂತ ಇಟ್ಕೊಂಡ್ರೆ, ಅವ್ರು ಯಾವಾಗಲೂ ನಗ್ನಗ್ತಾರೆ,
ನಗ್ನಗ್ತಾ ಇರ್ತಾ ಇದ್ರು ಮೊದಲು ಯಾವಾಗಲೂ ನಗ್ನಗ್ತಾ ಇರ್ತಾ ಇದ್ರು, ಎಲ್ರ ಜೊತೆ ಬೆರೀತಾ ಇದ್ರು, ಮಾತಾಡ್ತಾ ಇದ್ರು, ಏನಾದರೂ ಚಟುವಟಿಕೆ ಮಾಡ್ತಾ ಇದ್ರು. ಇವಾಗ ಏನಾಗುತ್ತೆ ಅಂದರೆ ಅವರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಏಕಾಗ್ರತೆ ಇರೋದಿಲ್ಲ, ಯಾವ ಕಡೆಗೂ ಗಮನ ಕೊಡಲ್ಲ, ಆಮೇಲೆ ನಿರ್ಧಾರ ತಗೊಳ್ಳೋದಿಲ್ಲ, ಆಮೇಲೆ ವಿಷಯದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಲ್ಲ, ಮರು ಬಂದಂಗೆ ಆಗಿರುತ್ತೆ. ಆಮೇಲೆ ಯಾವುದಾದ್ರೂ ಒಂದು ವಿಷಯ ತುಂಬ ಉಡಾಪೆ ಬಂದು ನಾನು ಏನೇ ಮಾಡಿದ್ರು ಅಷ್ಟೇ ಆಗೋದು, ನಾನು ಏನೇ ಮಾಡಿದ್ರು ಪ್ರಯೋಜನ ಇಲ್ಲ, ಹಾಗಾಗಿ ಏನು ಮಾಡೋಕ್ಕೆ ಹೋಗಲ್ಲ. ಆ ರೀತಿ ದೇವ್ರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು, ಮೊದಲು ತುಂಬ ಭಕ್ತಿಯಿಂದ ನಮಸ್ಕಾರ ಮಾಡ್ತಿರ್ತೀವಿ ಅಂದ್ಕೊಳ್ಳಿ. ಈ ಡಿಪ್ರೆಷನ್ ಏನು ನಮಸ್ಕಾರ ಮಾಡೋದು, ದೇವ್ರೇನು ನಮಗೆ ಬರ್ತಾನ, ನಮಗೆ ಹೆಲ್ಪ್ ಮಾಡ್ತಾನ, ಇಲ್ಲ ನಾನು ಮಾಡಲ್ಲ, ನಾನು ಪೂಜೆ ಮಾಡಲ್ಲ, ಈ ರೀತಿ. ಇಲ್ಲ ತುಂಬ ಮದ್ಯಪಾನ ಇಟ್ಕೊಂಡ್ಬಿಡೋದು, ಈ ರೀತಿ ಅಂದರೆ ಕುಡಿತ, ಸಿಗರೇಟು, ಈ ರೀತಿ ಯಾವುದಾದ್ರೂ ಒಂದು ಚಟ ಇಟ್ಕೊಂಡ್ಬಿಡೋದು. ಆಮೇಲೆ ತಮ್ಮ ಕುಟುಂಬದವ್ರ ಜೊತೆಗೆ ಮತ್ತು ಸ್ನೇಹಿತರ ಜೊತೆಗೆ ಮಾತಾಡೋಕ್ಕೆ ಮುಜುಗರ ಪಟ್ಕೊಳ್ಳೋದು. ಯಾಕೆಂದರೆ ಅವ್ರು ಏನಾದರೂ ಕೇಳ್ತಾರೆ, ಏನಾದರೂ ಹೇಳ್ತಾರೆ, ಅದಕ್ಕೆ ಯಾರು ಅವ್ರಿಗೆ ಉತ್ತರ ಕೊಡ್ತಾರೆ, ಹಾಗಾಗಿ ಅವ್ರ ಜೊತೆ ಮಾತಾಡೋಕ್ಕೆ ಹೋಗೋದು. ಇನ್ನೊಂದೇನು ತುಂಬ ಮುಖ್ಯವಾಗಿ ಅಂದರೆ ಅದನ್ನ ಅವ್ರು ಹೇಳ್ಕೊಳ್ಳಲ್ಲ, ಬಟ್ ಮಿಸ್ ಆಗಿ ಯಾವ್ದಾದ್ರು ಆತ್ಮೀಯರ ಜೊತೆ ಹೇಳ್ಕೋಬಹುದು. ಏನಂದರೆ ಸಾವಿನ ಬಗ್ಗೆ ಅವರಿಗೆ, ಅಂದರೆ ಆತ್ಮಹತ್ಯೆ ಬಗ್ಗೆ ಆಲೋಚನೆಗಳು ಬರ್ತಾ ಇರುತ್ತೆ. ನಂಗೆ ಬದುಕಿರೋಕ್ಕೆ ಇಷ್ಟ ಇಲ್ಲ, ಸತ್ತೋಗ್ಬಿಡೋಣ ಅನಿಸುತ್ತೆ ಅಂತೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಆ ರೀತಿ ಆಲೋಚನೆಗಳು ಬರ್ತಾ ಇರುತ್ತೆ. ಇದು ನಾನು ಕೇವಲ ಏನು ಖಿನ್ನತೆ ಆರಂಭಿಕ ಲಕ್ಷಣಗಳು ಮಾತ್ರ ಹೇಳ್ತಾ ಇರೋದು. ಖಿನ್ನತೆಯಲ್ಲಿ ಬೇರೆ ಬೇರೆ ವಿಧಗಳು ಕೂಡ ಇರುತ್ತೆ, ಬೇರೆ ಬೇರೆ ವಿಧದಲ್ಲಿ ಕೂಡ ಇರುತ್ತೆ. ಅಂದರೆ ತುಂಬ ಸಿವಿಯರ್ ಇದ್ದರೆ ಬೇರೆ ಥರ, ಕ್ರಾನಿಕ್ ಆಗಿದ್ದರೆ ತುಂಬ ವರ್ಷಗಳಿಂದ ಇತ್ತು, ನಮಗೆ ಗೊತ್ತಿರಲಿಲ್ಲ, ಆ ಥರ ಇದ್ದರೆ ಬೇರೆ ಥರ. ಕೆಲವೊಂದು ಸತಿ ಟೆಂಪ್ರರಿಯಾಗಿ ಬಂದಿರುತ್ತೆ, ಅಂದರೆ ಗರ್ಭಿಣಿಯರಲ್ಲಿ ಬಂದಿರುತ್ತೆ, ಅದು ಬೇರೆ ಥರ ಇರುತ್ತೆ. ಈ ಪೋಸ್ಟ್ ಪಾರ್ಟಮ್ ಅಂತಲೂ ಹೇಳ್ತಾರೆ, ಅಂದರೆ ಮಗು ಜನಿಸಿದ ನಂತರ ತಾಯಂದ್ರಲ್ಲಿ ಕೆಲವೊಂದು ಸತಿ ಡಿಪ್ರೆಷನ್ ಬಂದಿರುತ್ತೆ, ಅದು ಬೇರೆ ಥರ ಇರುತ್ತೆ. ಮಕ್ಕಳಲ್ಲಿ ಬೇರೆ ಥರ ಕಾಣುತ್ತೆ. ಇದು ಜನರಲ್ ಆಗಿ ಒಬ್ಬ ವ್ಯಕ್ತಿಗೆ ಡಿಪ್ರೆಷನ್ ಬಂದರೆ ಆರಂಭಿಕವಾಗಿ ಈ ರೀತಿ ಲಕ್ಷಣಗಳು ಇರುತ್ತೆ. ಸೊ ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ ಯಾರಿಗಾರು ಈ ರೀತಿ ಲಕ್ಷಣಗಳು ಕಾಣ್ತಿದೆಯಾ ನಿಮಗೆ? ಅಕಸ್ಮಾತ್ ಆ ರೀತಿ ಆದರೆ ನೀವು ಅವ್ರ ಹತ್ರ ಆತ್ಮೀಯವಾಗಿ ಮಾತಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಿದ್ದರೆ ಸರ್ಟಿಫೈಡ್ ಕೌನ್ಸಿಲರ್ಸ್ ಇರ್ತಾರಲ್ವಾ, ಅವರನ್ನು ಭೇಟಿ ಮಾಡಿಸಿ. ಯಾಕೆಂದರೆ ಡಿಪ್ರೆಷನ್ನು ಬರ್ತಾ 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 ಏನಾಗುತ್ತೆ, ಆತ್ಮಹತ್ಯೆ ಆಲೋಚನೆ ಕಡೆಗೆ ಹೋಗಿ ಕೆಲವ್ರು ನೋಡಿ, ಎಷ್ಟು ದಿನ ನಾನು ಚೆನ್ನಾಗೇ ಇದ್ದ, ನನ್ನ ಜೊತೆ ಮಾತಾಡ್ತಾ ಇದ್ದ, ಸಡನ್ನಾಗಿ ಯಾಕೋ ಸೂಸೈಡ್ ಮಾಡ್ಕೊಂಡ, ಈ ರೀತಿ ಕೇಳ್ತಾ ಇರ್ತಿರಲ್ಲ ಸುದ್ದಿಗಳು, ಅದು ಈ ಖಿನ್ನತೆಯ ಪರಿಣಾಮನೇ ಆಗಿರುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿಯಲ್ಲಿ, ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಈ ರೀತಿ ಲಕ್ಷಣಗಳು ಕಂಡ್ರೆ ನೀವು ಆಪ್ತ ಸಲಹೆಗಾರರನ್ನು, ಕೌನ್ಸಿಲರ್ಸ್ನ ಭೇಟಿ ಮಾಡಿಸಿ, ಅವರು ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಹೋಗ್ತಾರೆ, ಪ್ರೊಫೆಷ್ನಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ನ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.